ಸಾವಿರಾರು ಸಂಖ್ಯೆಯಲ್ಲಿ ರೈತರು ಎಲ್ಲ ಬಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಸರ್. ಪಾದಯಾತ್ರೆ ಯಶಸ್ವಿಯಾಗಿದೆ. ನಿಮ್ ರಾಜಕೀಯ ಜೀವನನೇ ಯುದ್ಧ, ಇದೊಂಥರ ಹೊಸ ಯುದ್ಧ. ಈ ಯುದ್ಧ ಗೆಲ್ಲಗಂಟ ನಿಲ್ಸಲ್ವ ಪಾದಯಾತ್ರೆ ಅಥವಾ ಹೋರಾಟಗಳು ಹೆಂಗೆ? ರೈತರು ಭೂಮಿಯನ್ನು ಕಳ್ಕೊಂಡು ಇನ್ನೊಂದ್ ಕಡೆ ಬೇರೆ ಕಡೆ ಕೆಲಸಕ್ಕೆ ಬಿಡೋ ಪರಿಸ್ಥಿತಿ ಇವತ್ತು ಎದುರಾಗ್ತಾ ಇದೆ. ಖಂಡಿತವಾಗ್ಲೂ ರೈತರ ಪರವಾಗಿ ಇವತ್ತು ಜೆಡಿಎಸ್ ಪಕ್ಷ ಅವರ ಬೆನ್ನೆಲುಬು ಫ್ರೀಡಂ ಪಾರ್ಕ್ ಕೂಡ ಎಲ್ಲ ಶಾಸಕರು ಮತ್ತು ಕುಮಾರ್ ಅವರ ನೇತೃತ್ವದಲ್ಲಿ ಬೃಹತ್ ಹೋರಾಟವನ್ನು ಕೂಡ ಜೆಡಿಎಸ್ ಪಕ್ಷದಿಂದ ಮಾಡ್ತಾರೆ. ಖಂಡಿತವಾಗ್ಲೂ ಹಾಸನ ಜನತೆ ಪರವಾಗಿ ಅಧಿವೇಶನದಲ್ಲಿ ಮತ್ತು ಹೊರಗಡೆ ಕೂಡ ಪ್ರಾಮಾಣಿಕ ಪ್ರಯತ್ನ ಕೆಲಸ ರೈತರ ಪರವಾಗಿ ಮತ್ತು ಹಾಸನ ಜಿಲ್ಲೆಯ ಜನತೆ ಪರವಾಗಿ ಮಾಡ್ತೀವಿ ಸರ್. ನಮಸ್ಕಾರ ವೀಕ್ಷಕರೇ. ಜೆಡಿಎಸ್ ಒಂದು ರೀತಿ ಹೇಗೆ ಅಂದ್ರೆ ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರ ಸೊಗಸು ಅಂತಾರಲ್ಲ ಹಂಗೆ ಅನುಭವಿಗಳು ಮತ್ತು ಹೊಸಬರ ಹೊಸ ತಂಡ. ಅದಕ್ಕೆ ಸ್ಪಷ್ಟವಾದ ಉದಾಹರಣೆ ಇಡೀ ರಾಜ್ಯದಲ್ಲಿ ಚರ್ಚೆ ಆಗಿದ್ದು ಹಾಸನದ ರಿಸಲ್ಟ್. ಸ್ವರೂಪ್ ಪ್ರಕಾಶ್ ಅವರು ಈಗ ನಮ್ ಜೊತೆ ಇದ್ದಾರೆ. ಸರ್, ಹೇಗ್ ಸಾಕ್ತಾ ಇದೆ ಪಾದಯಾತ್ರೆ? ಸರ್, ತಾವೇ ನೋಡ್ತಾ ಇದ್ರಿ, ಇವತ್ತು 2ನೇ ದಿನ. ಇವತ್ತು ನಾವು ಪಾದಯಾತ್ರೆಗೆ ಸನ್ಮಾನ್ಯ HD ದೇವೇಗೌಡರು ಅವರ ಮಾರ್ಗದರ್ಶನದಲ್ಲಿ, ಸನ್ಮಾನ್ಯ ಕುಮಾರಣ್ಣವರ ಒಂದು ನೇತೃತ್ವದಲ್ಲಿ, ನಿಖಿಲ್ ಅವರ ನೇತೃತ್ವದಲ್ಲಿ ಇವತ್ತು ಏನು 2ನೇ ದಿನದ ಪಾದಯಾತ್ರೆ. ಏನು ದೇವೇಗೌಡರು ಸಾಹೇಬರು ಬಂದು ರೈತರನ್ನು ಉದ್ದೇಶಿಸಿ ಅವರು ಕೂಡ ಮಾತನಾಡಿ ಹೋದ್ರು. ಏನು ತಾವೇ ನೋಡ್ತಾ ಇದ್ರಿ, ಸಾವಿರಾರು ಸಂಖ್ಯೆಯಲ್ಲಿ ರೈತರು ಎಲ್ಲ ಬಂದು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಸರ್. ಪಾದಯಾತ್ರೆ ಯಶಸ್ವಿಯಾಗಿದೆ. ನಿಮ್ ರಾಜಕೀಯ ಜೀವನನೇ ಯುದ್ಧ, ಇದೊಂಥರ ಹೊಸ ಯುದ್ಧ. ಈ ಯುದ್ಧ ಗೆಲ್ಲಗಂಟ ನಿಲ್ಸಲ್ವ ಪಾದಯಾತ್ರೆ ಅಥವಾ ಹೋರಾಟಗಳು ಹೆಂಗೆ? ರೈತರ ಪರವಾಗಿ ಏನು ಇವತ್ತು ಜಾತ್ಯತೀತ ಜನತಾದಳ ಇರ್ಬೋದು ಮತ್ತು ಬಿಜೆಪಿ NDA ಮೈತ್ರಿಕೂಟದಿಂದ ಇವತ್ತೇನು ಪಾದಯಾತ್ರೆ ಮಾಡ್ತಾ ಇದೀವಿ ರೈತರ ಪರವಾಗಿ, ರೈತರಿಗೆ ಜಮೀನನ್ನ ಬಿಟ್ಕೊಡೋ ತನಕನೂ ಕೂಡ ಪಾದಯಾತ್ರೆ ಮುಂದುವರುತ್ತೆ ಸರ್. ಖಂಡಿತವಾಗ್ಲೂ ರೈತರ ಪರವಾಗಿ ಇವತ್ತು ಜೆಡಿಎಸ್ ಪಕ್ಷ ಅವರ ಬೆನ್ನೆಲುಬಾಗಿ ನಿಂತಿದೆ ಸರ್. ಅನ್ನದಾತ ಕರ್ನಾಟಕದಲ್ಲಿ ನೆಮ್ಮದಿಯಿಂದ ಉಸಿರಾಡಬೇಕು, ಮಲಗಬೇಕು ಅಂದ್ರೆ ಖಂಡಿತ ಜೆಡಿಎಸ್ ಕಾರಣ. ರಾಜ್ಯದಲ್ಲಿ ಸರಾಯಿ ನಿಷೇಧ ಆಗ್ಬೇಕಂದ್ರೂ ಕುಮಾರಣ್ಣ ಬೇಕು, ಲಾಟ್ರಿ ನಿಷೇಧ ಆಗ್ಬೇಕಂದ್ರೂ ಕುಮಾರಣ್ಣ ಬೇಕು, ರೈತರ ಸಾಲ ಮನ್ನಾ ಆಗ್ಬೇಕಂದ್ರೂ ಕುಮಾರಣ್ಣ ಬೇಕು, ಈಗ ರೈತರು ಭೂಮಿ ಉಳಿಬೇಕಂದ್ರೂ ಜೆಡಿಎಸ್ ಬೇಕು ಸರ್. ಇವತ್ತು ಖಂಡಿತ ಇವತ್ತು ದೇವೇಗೌಡ ಅಪ್ಪಾಜಿ ಅವರ ಸುದೀರ್ಘ 65 ವರ್ಷದ ಒಂದು ರಾಜಕಾರಣ ಜೀವನದಲ್ಲಿ ಅವರು ಅಧಿಕಾರ ಅನುಭವಿಸಿದಂತ ಹೋರಾಟವನ್ನ ಮಾಡೋದು ಹೆಚ್ಚು. ಇವತ್ತು ನೀರಾವರಿ ವಿಚಾರದಲ್ಲಾಗಿರ್ಬೋದು, ಎಲ್ಲ ವಿಚಾರದಲ್ಲೂ ಕೂಡ ಸನ್ಮಾನ್ಯ ದೇವೇಗೌಡ ಅಪ್ಪಾಜಿ ಅವರ ಒಂದು ಹೋರಾಟ ನಿರಂತರವಾಗಿ, ಅವರ ಒಂದು ಆಶೀರ್ವಾದದಿಂದ ನಾವು ಕೂಡ ಶಾಸಕರಾಗಿ ರೈತರ ಪರವಾಗಿ ಇವತ್ತು ಅವರ ದೇವೇಗೌಡ ಅಪ್ಪಾಜಿನ ಹೇಳ್ತಾ ಇದ್ರು, ಇವತ್ತು ಚಿನ್ನದಕ್ಕಿಂತ ಬೆಲೆ ಭೂಮಿಗೆ ಹೆಚ್ಚು ಬೆಲೆ ಬಂದಿದೆ. ಹಾಗಾಗಿ ರೈತರು ಭೂಮಿಯನ್ನು ಕಳ್ಕೊಂಡು ಇನ್ನೊಂದ್ ಕಡೆ ಬೇರೆ ಕಡೆ ಕೆಲಸಕ್ಕೆ ಹೋಗುವಂತ ಪರಿಸ್ಥಿತಿ ಇವತ್ತು ಎದುರಾಗ್ತಾ ಇದೆ. ಹಾಗಾಗಿ ಬಿಡದಿ ಒಂದು ಟರ್ಮ್ಶಿಪ್ ವಿಚಾರದಲ್ಲಿ ಖಂಡಿತವಾಗ್ಲೂ ರೈತರ ಪರವಾಗಿ ನಾವು ಭೂಮಿನ ಬಿಡಿಸ್ಕೊಡುವಂತ ಪ್ರಾಮಾಣಿಕ ಪ್ರಯತ್ನ ಜೆಡಿಎಸ್ ಪಕ್ಷದಿಂದ ಮಾಡ್ತೇವೆ ಸರ್. ಕಾರ್ಯಕರ್ತರು ಹೇಳ್ತಿರುವಂತ ಮಾತು, ನಿಖಿಲ್ ನೇತೃತ್ವದಲ್ಲಿ, ಯುವ ಶಾಸಕರ ನೇತೃತ್ವದಲ್ಲಿ ಕೇವಲ ಬೈರಮಂಗಲದಿಂದ ಬೆಂಗಳೂರಲ್ಲ, ಬೆಂಗಳೂರಿಂದ ಬೀದರ್ವರೆಗೂ ಹೋಗ್ತೀವಿ. ಹೌದು, ಖಂಡಿತ ಸರ್. ತಾವೇ ನೋಡ್ತಾ ಇದ್ರಿ, ಇವತ್ತು ನಾವು ಕೂಡ ನಿಖಿಲ್ ಅಣ್ಣವರ ಒಂದು ನೇತೃತ್ವದಲ್ಲಿ ಎಲ್ಲ ನಮ್ಮ ಯುವ ಶಾಸಕರು ಇರ್ಬೋದು, ಹಿರಿಯರು ಇರ್ಬೋದು, ಎಲ್ಲರ ಆಶೀರ್ವಾದದಿಂದ ಎಲ್ಲರೂ ಕೂಡ ಇವತ್ತು ನಾವು ಬೀದರ್ ತನಕ ಹೋಗಕ್ಕೆ ರೆಡಿ ಆಗಿದ್ವಿ. ಏನು ಅಧಿವೇಶನ ನಡೆಯುತ್ತೆ ಅಲ್ಲೂ ಕೂಡ ನಾವೆಲ್ಲ ಶಾಸಕರು ಚರ್ಚೆ ಮಾಡ್ತೀವಿ. ಮತ್ತು ಫ್ರೀಡಂ ಪಾರ್ಕ್ ಅಲ್ಲೂ ಕೂಡ ಎಲ್ಲ ಶಾಸಕರು ಮತ್ತು ಕುಮಾರ್ ಅವರ ನೇತೃತ್ವದಲ್ಲಿ ಬೃಹತ್ ಹೋರಾಟವನ್ನು ಕೂಡ ಜೆಡಿಎಸ್ ಪಕ್ಷದಿಂದ ಮಾಡ್ತೀವಿ. ಕೊನೆ ಪ್ರಶ್ನೆ, ಈ ಟೈಮಲ್ಲಿ ರಾಜಕೀಯ ಬೇಡ, ಆದ್ರೂ ಅಧಿವೇಶನದ ವಿಷಯ ಹೇಳಿದ್ರಿ. 13ನೇ ತಾರೀಕಿಂದ ಅಧಿವೇಶನ, ಹಾಸನದ ಜನತೆ ಪರವಾಗಿ ಏನೆಲ್ಲ ವಾದ ಮಂಡಿಸ್ತೀರಾ ಸರ್? ಇವತ್ತು ಏನು ಈ ಹಿಂದೆ ಕೂಡ ನಗರ ಪಾಲಿಕೆಗೆ ಮೇಲ್ದರ್ಜೆ ಏರಿಸಿದ್ರು ಹಾಸನ ನಗರವನ್ನ. 200 ಕೋಟಿ ಅನುದಾನವನ್ನು ಕೊಡ್ತೀನಿ ಅಂತ ಹೇಳಿದ್ರು. ಎಲ್ಲೊಂದ್ ಕಡೆ ನಮ್ಮ ಆರ್ಥಿಕ ಇದರಿಂದ ಇಲಾಖೆಯಿಂದ ಈಗಾಗಲೇ 70 ಕೋಟಿ ಬಿಡುಗಡೆ ಆಗಿದೆ ಸರ್. ಖಂಡಿತವಾಗ್ಲೂ ಹಾಸನ ಜನತೆ ಪರವಾಗಿ ಅಧಿವೇಶನದಲ್ಲಿ ಮತ್ತು ಹೊರಗಡೆ ಕೂಡ ಪ್ರಾಮಾಣಿಕ ಪ್ರಯತ್ನ ಕೆಲಸ ರೈತರ ಪರವಾಗಿ ಮತ್ತು ಹಾಸನ ಜಿಲ್ಲೆಯ ಜನತೆ ಪರವಾಗಿ ಮಾಡ್ತೀವಿ ಸರ್. ಅನುದಾನವನ್ನು ಹೆಚ್ಚು ಅನುದಾನ ತಂದು ಅಭಿವೃದ್ಧಿ ಮಾಡ್ತೀವಿ ಖಂಡಿತ. ಥ್ಯಾಂಕ್ ಯು ಸೋ ಮಚ್ ಸರ್. ವೀಕ್ಷಕರೇ, ಇದು ಹಾಸನ ಶಾಸಕರಾಗಿರುವಂತಹ ಸ್ವರೂಪ್ ಪ್ರಕಾಶ್ ಅವರ ಮಾತು. ನೀವು ಕೂಡ ಪಾದಯಾತ್ರೆ ಬಗ್ಗೆ ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.